ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೊಟ್ಟೆಲಿ ಮಗು ಇಟ್ಕೊಂಡು ಈ ತರ ಒದ್ದಾಡೋ ಸ್ಥಿತಿ ಯಾವ ಹೆಣ್ಗೂ ಬರಬಾರ್ದು. ಅವತ್ತು ಇನ್ನೊಬ್ರ ಜೊತೆ ನೋಡಿದಾಗ ನನ್ನ ಹೊಟ್ಟೆಗೆ ಬೆಂಕಿ ಬಿದ್ದಂಗಾಯ್ತು ಗೊತ್ತಾ. ಅವತ್ತೇ ನಾನು ಈ ಮಗುನ ಅಬಾರ್ಟ್ ಮಾಡ್ಸಕ್ ಹೊರಟಿದ್ದೆ. ಆದ್ರೆ ಕರ್ಣ ನನ್ನ ನಿರ್ಧಾರನೇ ಬದಲಾಯಿಸೋ ಹಾಗೆ ಮಾಡಿದ್ರು. ನಾನು ಬಿಟ್ಟು ಹೋಗ್ತೀನಿ ಅಂದ್ರು ನಾನಿದ್ದು ಆ ಮಗುನ ನೋಡ್ಕೋತೀನಿ ಅಂತ ಹೇಳಿ ಈ ಮಗು ಜೀವನ ಉಳಿಸ್ಬಿಟ್ರು. ಕರ್ಣ ಸರ್ ಇಲ್ದೆ ಹೋಗಿದ್ದಿದ್ರೆ ನಾನು ಇನ್ನೊಂದ್ಸಲ ಅನಾಥೆ ಆಗ್ಬೇಕಿತ್ತು. ಮದುವೆ ದಿನ ನಾವೆಲ್ಲರೂ ಸ್ಮಶಾನನ ನೋಡ್ಬೇಕಿತ್ತು. ಎಲ್ರೂ ಅವ್ರ ಕಡೆ ಬೆಟ್ ಮಾಡಿ ತೋರಿಸಿದ್ರು. ಅವರು ಅಕ್ಕನಾಗ್ಲಿ ಅಜ್ಜಿನಾಗ್ಲಿ ಒಂದು ಕ್ಷಣಕ್ಕೂ ಬಿಟ್ಕೊಡ್ಲಿಲ್ಲ ಗೊತ್ತಾ. ಇಷ್ಟೆಲ್ಲ ನಮಗ್ ಸಹಾಯ ಮಾಡಿದ ಕಾರಣ ಮದುವೆ ನಿಲ್ಸಕ್ಕೆ ಸಾಧ್ಯನಾ? ಅಲ್ಲ, ಕರ್ಣ ಅಲ್ಲದೆ ಇದನ್ನೆಲ್ಲ ಯಾರು ಮಾಡೋದಕ್ಕೆ ಸಾಧ್ಯ? ನನ್ನ ಮೇಲೆ ಯಾರಿಗಷ್ಟೊಂದು ದ್ವೇಷ ಇದೆ? ನನ್ನ ಕಿಡ್ನ್ಯಾಪ್ ಮಾಡಿ ಹೆದರ್ಸಿ ಬೆದರ್ಸಿ ಕರ್ಣನ ಹೆಸರು ಯಾಕೆ ಹೇಳಬೇಕಿತ್ತು? ಯಾಕೆ ನಿತ್ಯ? ಅವ್ರು ಯಾರೇ ಆಗಿರ್ಲಿ, ನಾವು ಅವ್ರನ್ನ ಸುಮ್ಮನೆ ಮಾತ್ರ ಬಿಡಬಾರ್ದು. ಅವ್ರು ನಮ್ಮಿಬ್ರು ಪ್ರೀತಿಗೆ ಮಾತ್ರ ಅಡ್ಡ ಬಂದಿಲ್ಲ, 3 ಕುಟುಂಬದ ನೆಮ್ಮದಿನ ಹಾಳು ಮಾಡಿದ್ದಾರೆ. ಅವ್ರಿಗೊಂದು ಗತಿ ಕಾಣಿಸ್ಲೇಬೇಕು. ನಮ್ಗಳ ಜೀವನದ ಜೊತೆ ಆಟ ಆಡಿದ್ದಾರೆ. ನಮ್ಮನ್ನೇ ಚೂರು ಮಾಡಬೇಕು ಅನ್ಕೊಂಡ್ರಲ್ವ ಅವರು. ಅವ್ರಿಗೆ ನಾವು ಏನು ಅಂತ ತೋರಿಸ್ಬೇಕು. ನಾವಿಲ್ಲಿ ಅವ್ರ ಕಥೆ ಮುಗಿಸೋಣ ಅಂತ ಬಂದರೆ ನಮ್ಮ ಹತ್ರನೇ ಎಲ್ಲ ವಿಷಯ ಮುಚ್ಚಿಟ್ಟು ನಂಬುಡಕ್ಕೆ ಬರ್ತಿದ್ದಾರೆ. ನೋಡಿದ್ರ ಡ್ಯಾಡ್, ನಮ್ಮನ್ನ ಯಾಮರ್ಸ್ಬಿಟ್ರಲ್ಲ. ಇವ್ರಿಗೆ ಹೇಗೆ ಪಾಠ ಕಲಿಸ್ಬೇಕು ಅಂದರೆ ಇನ್ನು 7 ಜನ್ಮ ಎದ್ದು ಬಂದ್ರೂ ಇವರು ಆ ಪಾಠನ ಮರಿಬಾರ್ದು. ಹಾಗೆ ಮಾಡೋಣ. ತೇಜಸ್ ಯಾಕೆ ನನ್ನ ಬಗ್ಗೆ ಹೀಗೆ ಮಾತಾಡಿದ್ರು? ಏನಾಗಿರ್ಬೋದು? ನನಗೆ ಗೊತ್ತಿಲ್ದಂಗೆ ಏನಾದರೂ ಅವ್ರಿಗೆ ಹರ್ಟ್ ಮಾಡಿದ್ನಾ? ಬಟ್ ಅವ್ರು ಮಾತಾಡ್ತಿದ್ದ ವಿಷಯ ಏನೋ ಬೇರೆನೇ ಇತ್ತು. ತೇಜಸ್, ಐಮ್ ಸಾರಿ ಕರ್ಣ, ವೆರಿ ವೆರಿ ಸಾರಿ. ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡು ಏನೇನೋ ಮಾತಾಡ್ಬಿಟ್ಟೆ. ಪ್ಲೀಸ್ ನನಗೆ ಕ್ಷಮಿಸ್ಬಿಡಿ.